ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವರ್ಷಿಣಿ ಜಾನಕಿರಾಮ್. ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿಯಪ್ಪ ಅಂದರೆ, ನಾನು ಯಾವತ್ತೂ ಜಾಸ್ತಿ ಮೂವಿ ಥಿಯೇಟ್ರಿಗೆಲ್ಲ ಹೋಗಲ್ಲ. ಸೊ ಇವತ್ತು ಒಬ್ಬಳೇ ಹೋಗ್ತಾ ಇದ್ದೀನಿ ಮೂವಿ ಥಿಯೇಟ್ರಿಗೆ. ಸೊ ಅದೇ ದೊಡ್ಡ ಬಿಗ್ 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 ಸರ್ಪ್ರೈಸು. ಯಾಕಂದರೆ ನಾನು ಥಿಯೇಟ್ರಿಗೆಲ್ಲ ಹೋಗಿ ಮೂವಿ ನೋಡೋದು ತುಂಬ ಕಡಿಮೆ. ಟಿ ವಿಲಿ ಜಾಸ್ತಿ ಮೂವಿ ನೋಡ್ತೀನಿ, ಮನೇಲಿ ಕುತ್ಕೊಂಡು ಒಬ್ಬಳೇ. ಸೊ ಅದು ನಂಗೆ ಸಖತ್ ಇಷ್ಟ. ಇಲ್ಲ ಮೊಬೈಲಲ್ಲಿ ನೋಡ್ತೀನಿ, ಪ್ರೈಮಲ್ಲೋ ಅಥವಾ ಹಾಟ್ಸ್ಟಾರ್ಲೋ ಎಲ್ಲ ಅಲ್ಲಿ ಇಲ್ಲಿ ಆ್ಯಪಲ್ಲೆಲ್ಲ ನೋಡ್ತೀನಿ ಅಷ್ಟೇ. ಬಿಟ್ಟರೆ ನಾನು ಥಿಯೇಟ್ರಿಗೆ ಹೋಗಿ ಮೂವಿ ನೋಡೋದು ತುಂಬ ಕಡಿಮೆ. ಇಲ್ಲ ಒಂದೇ ಥಿಯೇಟ್ರಿಗೆ ಹೋದರೆ ಮಲ್ಕೊಂಡ್ಬಿಡ್ತೀನಿ, ಇಲ್ಲ ಒಂದೇ ಆ ಸೌಂಡ್ ಎಫೆಕ್ಟ್ ನನಗೆ ಸಖತ್ ತಲೆನೋವು ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಮೂವಿಗೆ ಹೋಗಲ್ಲ, ಥಿಯೇಟ್ರಿಗೆ ತುಂಬ ಕಡಿಮೆ ಹೋಗೋದು. ಕಲ್ಕಿ ಮೂವಿ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾ ಇದ್ರು. ಸೊ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾನು ಒಬ್ಬಳೇ ಹೊರಟಿದ್ದೀನಿ. ಸೊ ಇವತ್ತು ಅದೇ ಖುಷಿ, ಥಿಯೇಟ್ರಲ್ಲಿ ಒಬ್ಬಳೇ ಕೂತ್ಕೊಬೇಕಲ್ಲಪ್ಪ. ಯಾವತ್ತೂ ನಾನು ಮೂವಿಗೆ ಹೋಗದೆ ಇರೋಳು ಒಬ್ಬಳೇ ಮೂವಿಗೆ ಹೊರಟಿದ್ದೀನಿ ಅಂದರೆ, ಸೊ ಅದೊಂಥರ ಬಿಗ್ ಚಾಲೆಂಜ್ ನನಗೆ. ಸೊ ಇವಾಗ ಹೊರಡೋಣ, 3 ಗಂಟೆಗೇನೋ ಶೋ ಇದೆ. ಸೊ ಸ್ಟಾರ್ಟ್, ಲೆಟ್ಸ್ ಸ್ಟಾರ್ಟ್, ಜರ್ನಿ ಬಿಗಿನ್ಸ್. ಸೊ ನನಗೆ ಎ ಸಿ ಒಳಗಡೆ ಹೋದರೆ ಸಖತ್ ಚಳಿ ಆಗುತ್ತೆ, ಎ ಸಿ ಆಗಲ್ಲ ನನಗೆ. ಸೊ ಅದಕ್ಕೋಸ್ಕರ ಒಂದು ಸ್ವೆಟರ್ ತೊಗೊತಾ ಇದ್ದೀನಿ. ಸೊ ನೀವು ನಗ್ಬೋದು, ಏನಪ್ಪ ಇವಳು ಮೂವಿಗೆ ಹೋಗೋಕ್ಕೆ ಇಷ್ಟೊಂದು ಪ್ರಿಪೇರ್ ಆಗ್ತಾ ಇದ್ದಾಳೆ ಅಂತ. ಅದು ಒಬ್ಬಳೇ ಹೋಗ್ತಾ ಇದ್ದೀನಿಲ್ಲ, ಅದು ಖುಷಿ ಕೊಡ್ತಾ ಇದೆ. ಸೊ ಎ ಸಿ ಯೂಶ್ವಲಿ ಕೆಲವರಿಗೆ ಆಗಲ್ಲ ಆಬ್ವಿಯಸ್ಲಿ. ಸೊ ಅದಕ್ಕೋಸ್ಕರ ಸ್ವೆಟರ್ ತೊಗೋತಾ ಇದ್ದೀನಿ. ಗಾಯ್ಸ್ ಹೊರಟೆ ಇವಾಗ. ಬಾಗ್ಲು ಹಾಕ್ಕೊಂಡು ಹಂಗೆ ಹೋದರೆ ಇದು 1 ಅವರ್ ಬೇಕನ್ಸುತ್ತೆ ಇಲ್ಲಿಂದ ಹೋಗೋಕ್ಕೆ. ನೋಡೋಣ ಮೂವಿ ಹೆಂಗಿರುತ್ತೆ ಏನು ಕತೆ ಅಂತ. ಸೊ ಇವಾಗ ಬಸ್ ಹತ್ಕೊಂಡು ಹೋಗ್ತೀನಿ, ಅಲ್ಲೋಗಿ ವಿಡಿಯೋ ಮಾಡ್ತೀನಿ. ಬಾಯ್. ಮೆಟ್ರೋ ಇಳಿದ್ಬಿಟ್ಟು ನಾನು ಹೋಗ್ಬೇಕಾರೋ ಪ್ಲೇಸ್ಗೆ ಬಂದೇ ಇದ್ದಾನ. ಸೊ ಈ ದಾರಿ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ಎಲ್ಲಿ ಅಂತ, ಅದನ್ನೇ ಹುಡುಕ್ತಾ ಇದ್ದೀನಿ. ಇದೇ ನೋಡಿ ನಾನು ಹೋಗಬೇಕಾಗಿರೋ ಸ್ಕ್ರೀನ್ 5 ಅನಿಸುತ್ತೆ. 5ಗೆ ಹೋಗಬೇಕು ನಾನಿವಾಗ. ಇಲ್ಲೊಂದು ಐಸ್ ಕ್ರೀಮ್ ಅಂಗಡಿ ಇದೆ, ಹಾಗೆ ಹೋಗಿ ಸ್ವಲ್ಪ ಐಸ್ ಕ್ರೀಮ್ ಆರ್ಡರ್ ಮಾಡಿ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಅಲ್ಲಿಗೆ. ಹಾಯ್ ಗಾಯ್ಸ್, ಆ್ಯಕ್ಚುಲಿ ಬಂದೆ ನಾನು ಇವಾಗ. ಬಂದುಬಿಟ್ಟು ಸೀಟ್ನ ಹುಡುಕಿ 3D ಗ್ಲಾಸ್ ಕೊಟ್ಟು ತೊಗೊಂಡಿದ್ದೀನಿ. ಒಂದು ಐಸ್ ಕ್ರೀಮ್ ಆರ್ಡ್ರ್ ಮಾಡಿ ತೊಗೊಂಡ್ಬರ್ತೀನಿ ಅಂತ ಹೇಳಿದ್ರು ಅವರು. ಎಲ್ಲಾದರೂ ಗೊತ್ತಿಲ್ಲ, ಲೇಟ್ ಆಯಿತು ಅಂತ ಹೇಳ್ಬಿಟ್ಟು ನಾನು ಒಳಗಡೆ ಬಂದೆ. ಸೊ ಮೂವಿ ಸ್ಟಾರ್ಟ್ ಆಗೋಕ್ಕೆ ಮೇ ಬಿ 4 ನಿಮಿಷ ಐತೆ. ಐ ಆಮ್ ವೆರಿ ಎಕ್ಸೈಟೆಡ್. ನನಗೆ ಸಖತ್ ಇಷ್ಟ ಆಯಿತು, ಮೇನ್ ಆ್ಯಕ್ಚುಲಿ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಾನು ಬಂದೆ. ನೋಡು ಹೆಂಗಿದೆ ಮೂವಿ, ಏನು ಕತೆ ಅಂತ ಹೇಳ್ಬಿಟ್ಟು. ಲೆಟ್ಸ್ ಸಿ. ಫಸ್ಟ್ ಟೈಮ್ ಒಬ್ಬಳೆ ಮೂವಿಗೆ, ಗೊತ್ತಿಲ್ಲ ಹೆಂಗಿರುತ್ತೆ ಅಂತ. ಆ್ಯಕ್ಚುಲಿ ಐಸ್ ಕ್ರೀಮಿಗೆ ವೆಯ್ಟ್ ಮಾಡ್ತೀನಿ, ಐಸ್ ಕ್ರೀಮ್ ತೊಗೊಂಡ್ಬರ್ತೀನಿ ಅಂತ ಹೋಗಿ ಎಲ್ಲರಲ್ಲಿ ಗೊತ್ತಿಲ್ಲ. ನಾನು ಊಟ ಮಾಡ್ಕೊಂಡು ಬಂದಿಲ್ಲ ಅನ್ಸೋಗ್ತಾಯಿತ್ತು. ಅವರು ವೆಯ್ಟ್ ಮಾಡ್ತಾ ಇದ್ದೀನಿ, ಅವ್ರು ಗೊತ್ತಾನೆ ಇಲ್ಲ, ಎಲ್ಲೋದ್ಲು ಅಂತಲೇ ಗೊತ್ತಾಗ್ತಾ ಇಲ್ಲಪ್ಪ. 5 ಮಿನಿಟ್ಸ್ ಮೇಡಮ್ ಅಂದರು, 10 ಮಿನಿಟ್ಸ್ ಅಂತ ಎಲ್ಲೋದ್ಲು ಅಂತ ಗೊತ್ತಿಲ್ಲ. ಫೈನಲಿ ಐಸ್ ಕ್ರೀಮ್ ಬಂತು. ಐಸ್ ಕ್ರೀಮ್ ತಿಂತೀನಿ, ಇವಾಗ ಜೋರು ಹಸುವಾಗ್ಬಿಟ್ಟೈತೆ ನನಗೆ. ಸ್ಲೈಸ್ ಮಾಡ್ಕೊಂಡು ಆಮೇಲೆ ವಿಡಿಯೋ ಮಾಡ್ತೀನಿ. ಇವಾಗ ಇನ್ನೂ ಮೂವಿ ಸ್ಟಾರ್ಟ್ ಆಗಿಲ್ಲ. ಸೊ 3D ಗ್ಲಾಸ್ ಬೇರೆ ಕೊಟ್ಟಿದ್ರು, ನಾನು ಒಬ್ಬನೇ ಕಣ್ಣು ಕಾಣಿಸಲ್ಲ. 3D ಗ್ಲಾಸ್ನ ಈ ಗ್ಲಾಸ್ ಮೇಲೆ ಹೆಂಗೆ ಹಾಕೋದು ಅಂತ ಗೊತ್ತಿಲ್ಲ, ನೋಡ್ತಾ ಇದ್ದೀನಿ ಅಷ್ಟೇ. ಐಸ್ ಕ್ರೀಮ್ ಮಾತ್ರ ಸಖತ್ ಕೂಲ್ಡ್ ಆಯ್ತು, ತಿನ್ನೋಕ್ಕಾಯ್ತಾ ಇಲ್ಲ. ಅಲ್ಲೆಲ್ಲ ಒಂಥರ ಜುಮ್. गर्मी का मौसम छुट्टियों के साथ जानलेवा लू भी लाता है। लू से बचने के लिए खूब पानी पिए। ರೂಲ್ಸ್ ಪ್ರಕಾರ ರೆಕಾರ್ಡ್ ಮಾಡೋಂಗಿಲ್ಲ, ಸೊ ಅದಕ್ಕೆ ಜಾಸ್ತಿ ಎಲ್ಲ ರೆಕಾರ್ಡ್ ಮಾಡಿಲ್ಲ, ಇಷ್ಟೇ ರೆಕಾರ್ಡ್ ಮಾಡೋಕ್ಕಾಗಿದ್ದು. ಸಾರಿ ಗಾಯ್ಸ್. ಮೂವಿ ಮುಗಿಸ್ಕೊಂಡು ಬರ್ತಾ ಇದ್ದೆ, ಅಲ್ಲಿ ಕಿಂಗ್ ಬರ್ಗರಲ್ಲಿ ಏನೋ ಆಫರ್ ಇದೆ ಅಂತ ಹೇಳಿದ್ರು, ಅಲ್ಲಿ ಹೋಗಿದ್ದೆ.
ಬಟ್ 79 ರುಪೀಸ್ಗೆ 2 ಬರ್ಗರ್ ಕೊಟ್ಟಿದ್ರು. ತಿಂದೆ, ಚೆನ್ನಾಗಿತ್ತು. ಓಕೆ ಪರವಾಗಿಲ್ಲ. ನಾನು ಆ್ಯಕ್ಚುಲಿ ತುಂಬ ಬಾಯಾರಿಕೆ ಆಯಿತು ಅಂತ ಹೇಳ್ಬಿಟ್ಟು ಕೋಕ್ ಕುಡ್ಕೊಂಬರೋಣ ಅಂತ ಹೋಗೋಣ ಅಂತ ಇದ್ದೆ. ಸೊ ಕಿಂಗ್ ಬರ್ಗರ್ ನೋಡಿದ್ನೆಲ್ಲ ಹೋಗಿದ್ದೆ. 79ಗೆ 2 ಏನೋ ಆಫರ್ ಇತ್ತು. ಚೆನ್ನಾಗಿತ್ತು, ನಾರ್ಮಲ್, ಓಕೆ, ಬ್ಯಾಡ್ ಆಗೇನಿರಲಿಲ್ಲ. ತಿಂದೆ ಹಾಗೆ. ಇನ್ನು ಆ ಮೂವಿ ಬಗ್ಗೆ ಹೇಳಬೇಕು ಅಂದರೆ, ಮೂವಿ ಫೈಟ್ ಸೀನ್ಗಳು ಸ್ವಲ್ಪ ಲ್ಯಾಗ್ ಆಯಿತು ಅಂತ ನನಗನ್ನಿಸ್ತು. ಸಖತ್ ಲ್ಯಾಗ್ ಅನಿಸ್ತು ನನಗೆ. ಅದು ಸ್ವಲ್ಪ ಇತ್ತು. ಬಿಟ್ಟರೆ ಸ್ಟೋರಿ ವೈಸ್ ಹೋದರೆ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆ ಸ್ಟೋರಿ. ಆ ಥರ ಮೈಥಾಲಜಿ ಸ್ಟೋರಿಗಳಂದರೆ ನನಗೆ ತುಂಬ ಇಷ್ಟ. ಸೊ ಆ ಕಾರಣಕ್ಕೆ ನಾನು ಮೂವಿಗೆ ಹೋಗಿದ್ದು. ಸ್ಟೋರಿ ವೈಸ್ ಹೋದರೆ ತುಂಬ ಚೆನ್ನಾಗಿದೆ. ಮತ್ತು ಪ್ರಭಾಸ್ ಅವರ ಫೈಟಿಂಗೇ ಸ್ವಲ್ಪ ಜಾಸ್ತಿ ಇತ್ತು ಅಂತ ನನಗನ್ನಿಸ್ತು. ಅದು ಬಿಟ್ಟರೆ ಓವರಾಲ್ ತುಂಬ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ನೀವು ಎಲ್ಲ ನೋಡಿರ್ತೀರ, ಹೇಗಿತ್ತು ಮೂವಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನನ್ನ ಮೂವಿ ರಿವ್ಯೂ ಈ ಥರ ಇತ್ತು, ಹಿಂಗಿತ್ತು, ಓಕೆ, ಚೆನ್ನಾಗಿ ಅನಿಸ್ತು. ಸೊ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಹೇಳಿ. ಮುಂದಿನ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.